ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಮಕ್ಕಳ, ನಾನು ಸಾಕಷ್ಟು ಮಕ್ಕಳ ಜೊತೆ ಆನ್ ಅ ರೆಗ್ಯುಲರ್ ಬೇಸಿಸ್ ಮಾತಾಡ್ತಿರ್ತೀನಿ. ಈ ಒಂದು ರೆಗ್ಯುಲರ್ ಬೇಸಿಸಲ್ಲಿ ಮಾತಾಡುವಾಗ ಏನಾಗುತ್ತೆ ಅಂದರೆ, ಸಾಕಷ್ಟು ಮಕ್ಕಳು ಅವರ ಜೀವನದಲ್ಲಿ ಅಥವಾ ಅವರ ಒಂದು SSLC ಜರ್ನಿಲಿ ಯಾವ ರೀತಿಯಾದ ರೋಡ್ ಬ್ಲಾಕ್ಸ್ ಕಾಣ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಮೇಜರ್ ರೋಡ್ ಬ್ಲಾಕ್ ಏನು ಗೊತ್ತಾ? ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಈ ರೋಡ್ ಬ್ಲಾಕ್ನ ನೀವು 100% ಸ್ಟಾಪ್ ಮಾಡಬೇಕು. ಆ್ಯಂಡ್ ಇದು ಯಾರ ಕಂಟ್ರೋಲಲ್ಲೂ ಇಲ್ಲ. ನಿಮ್ಗಿದೇನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್. ಸೊ ಈ ಒಂದು ರೋಡ್ ಬ್ಲಾಕ್ ಬಗ್ಗೆ ನಾನು ಜಾಸ್ತಿ ಹೇಳ್ತೀನಿ. ಸೊ ಯು ಕ್ಯಾನ್ ಟೆಲ್ ಮಿ ವಾಟ್ ದಿಸ್ ಮೇಜರ್ ರೋಡ್ ಬ್ಲಾಕ್ ಇಸ್. ಆಯಿತಾ? ಈ ಒಂದು ರೋಡ್ ಬ್ಲಾಕ್ ಏನಂದರೆ, ನಾವು ಏನು ಮಾಡೋಕ್ಕೆ ಇಚ್ಛಿಸಲ್ಲ, ನಮ್ಗೆ ಯಾವುದೇ ರೀತಿಯಾದ ಗುರಿ ಇರಲ್ಲ, ನಮ್ಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ್ಯಂಡ್ ಇದು ಸಾಕಷ್ಟು ಜನ ಮಾಡ್ತಾರೆ. ಪದ್ಮಾ ಮ್ಯಾಮು ಮಾಡಿದ್ದಾರೆ ಲೈಫಲ್ಲಿ. ಓಕೆ, ಆಮೇಲೆ ನಾಳೆ ಮಾಡೋಣ ಅಂತ ಒಂದು ರೀತಿಯಾದ ಒಂದು ಇದಿರುತ್ತೆ. ಏನಿರ್ಬೋದು ಈ ರೋಡ್ ಬ್ಲಾಕ್? ಐ ಆಮ್ ವೇಟಿಂಗ್ ಫಾರ್ ಮೋರ್ ಕಾಮೆಂಟ್ಸ್ ಟು ಕಮ್. ಕಾಮೆಂಟ್ ಮಾಡಿ ಬೇಗ. ಪದ್ಮಾ ಮ್ಯಾಮ್ ಪ್ರತಿಯೊಂದು ಕಾಮೆಂಟ್ನ ನೋಡ್ತಾರೆ ಆ್ಯಂಡ್ ನಿಮ್ಮ ಕಾಮೆಂಟ್ನಾಗ ಲೈಕ್ ಕೂಡ ಮಾಡ್ತಾರೆ. ಸೊ ಹೋಗಿ ಅದರ ಮುಂಚೆ ನೀವು ಆ ಕಾಮೆಂಟ್ ಹಾಕಿದ ತಕ್ಷಣ ನಮ್ಮ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಬಿಕಾಸ್ ಈ ಒಂದು ರೋಡ್ ಬ್ಲಾಕು ಒಂದು ರೀತಿಯಾದ ವೈರಸ್ ಥರ ನಮ್ಮ ಜೀವನದಲ್ಲಿ, ವೈರಸ್ ಥರ ನಮ್ಮ SSLC ಜರ್ನಿಲಿ ಹರಡ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಈ ಕೂಡಲೇ ಹೋಗಿ ಇದನ್ನ ನೀವೇನು ಮಾಡಬೇಕು, ತಕ್ಷಣ ಸ್ಟಾಪ್ ಮಾಡಬೇಕು. ಏನಿದು? ಆಯ್ತಾ? ಪೆನ್ನೇ ಬರೀಲಿಲ್ಲ. ಓಕೆ, ಸೊ ಇದೇನಂದ್ರೆ ಮಕ್ಕಳ, ಇದು ಲೇಜಿನೆಸ್. ಇದು ನಿಮ್ಮ ಒಂದು ಗೋಲನ್ನೇ ಸೋಲಿಸ್ಬಿಡತ್ತೆ. ಸೊ ಲೇಜಿನೆಸ್ ಅಂದರೆ ಏನು ಮಕ್ಕಳ? ಏನು ಮಾಡೋಕ್ಕೆ ಇಚ್ಛಾ ಇಲ್ಲ ಮ್ಯಾಮ್, ನಾನು ಇವತ್ತೇನು ಮಾಡಲ್ಲ, ನಾಳೆ ಓದ್ಕೊತೀನಿ ಬಿಡಿ ಮ್ಯಾಮ್, ನಂಗೆ ಏನು ಓದಬೇಕು ಅಂತ ಗೊತ್ತು, ಹೇಗೆ ಓದ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ, ಇವತ್ತು ಮಲ್ಕೊಂಡ್ಬಿಡ್ತೀನಿ ಮ್ಯಾಮ್, ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಇವತ್ತು ಫ್ರೆಂಡ್ಸ್ ಜೊತೆ ಸುತ್ತಬಿಡ್ತೀನಿ ಮ್ಯಾಮ್, ನಾಳೆಯಿಂದ ಓದ್ಕೊತೀನಿ. ಸೊ ಈ ರೀತಿಯಾದ ಡೈಲಾಗ್ಸ್ ಇದೆ ಅಲ್ಲ, ಇದೆಲ್ಲ ಲೇಜಿನೆಸ್ಗೆ ಆಗುವಂತಹ ಒಂದು ಇದು ಪೊಸಿಷನ್. ಅರ್ಥ ಆಯ್ತಾ? ಆ ಒಂದು ಲೇಜಿನೆಸ್ ಕಡೆನೇ ಇದು ಡೈರೆಕ್ಷನ್ಗೆ ಹೋಗ್ತಿದೆ. ಸೊ ನಿಮ್ಮನ್ನೇ ನೀವು ಲೇಜಿ ಆಗಕ್ಕೆ ಬಿಡಬೇಡಿ. ಲೇಜಿನೆಸ್ನ ನಾವು ಹೆಂಗೆ ಸ್ಟಾಪ್ ಮಾಡ್ಬೋದು? ಒಂದು ರೋಡ್ ಮ್ಯಾಪ್ ಮಾಡ್ಕೊಳ್ಳಿ. ನಮ್ಮ ರೋಡ್ ಮ್ಯಾಪ್ ವಿಡಿಯೋಸ್ ಇದೆ ಆ್ಯಂಡ್ ನಾನು ಈ ವಾರನೇ ನಿಮ್ಮ ಟೈಮ್ ಟೇಬಲ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿ ಆ್ಯಂಡ್ ನಿಮ್ಮ ಒಂದು ಲೇಜಿನೆಸ್ನ ಫೈಟ್ ಮಾಡಿ. ನಾವೆಲ್ಲ ಹೇಗೆ 2020ರಲ್ಲಿ 2021ರಲ್ಲಿ ಹೇಗೆ ನಾವು ಕೊರೋನಾನ ಫೈಟ್ ಮಾಡಿದ್ವಿ, ಅದೇ ರೀತಿಯಾಗಿ ನಿಮ್ಮ ಒಂದು SSLC ಜರ್ನಿನ ನೀವು ಸೂಪರ್ ಮಾಡಬೇಕು ಅಂದರೆ ಲೇಜಿನೆಸ್ನ ನಿಮ್ಮ ಮೇಲೆ ಹಾವಿ ಆಗಲಿಕ್ಕೆ ಬಿಡಬಾರ್ದು. ಸೊ ಮೇಕ್ ಶ್ಯೂರ್ ಯು ಆರ್ ನಾಟ್ ಲೇಜಿ. ಯು ಆರ್ ಟೇಕಿಂಗ್ ದ ರೈಟ್ ಸ್ಟೆಪ್ಸ್ ಟು ಸ್ಕೋರ್ 625 ಔಟ್ ಆಫ್ 625. ಅದರ್ವೈಸ್ ನಿಮ್ಮ ಕೈಲಾಗಲ್ಲ ಮಕ್ಕಳ. ಇದು ನಾ ಹೇಳ್ತಾ ಇದ್ದೀನಿ, ನಿಮಗೆ ಮಾಡಬೇಕು ಅಂದರೆ ನಿಮ್ಮ ಲೇಜಿನೆಸ್ ನೀವು ಓವರ್ಕಮ್ ಮಾಡಬೇಕು. ಮ್ಯಾಮ್, ನಂದೊಂದು ಹ್ಯಾಬಿಟ್ ಇತ್ತು ಆಯಿತಾ? ಪದ್ಮಾ ಮ್ಯಾಮು ಲೇಜಿ ಆಗಿದ್ರು. ನಾನು ಹೆಂಗೆ ಅಂತ ಹೇಳ್ತೀನಿ. ನಾನು 6 ಗಂಟೆ ಆದರೆ 6 ಗಂಟೆ ಆಯಿತು, 6:02ಕ್ಕೆ ಯಾರು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ, 7 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಸುಮ್ಮನೆ ಕೂತ್ಬಿಡ್ತಿದ್ದೆ. ಎಷ್ಟು ಮಾರ್ಕ್ಸ್ಗಳು ಹೋಗಿದೆ ಗೊತ್ತಾ ನಂದು. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿಬಿಟ್ಟು ಡಿಲೇ ಮಾಡಬೇಡಿ. ಇವತ್ತಿಂದ ಈ ವಿಡಿಯೋ ನೋಡಿದ ನಂತರನೇ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದೇ ರೀತಿಯಾಗಿ ಮೋಟಿವೇಶನ್ಸ್ಗೋಸ್ಕರ ಮಕ್ಕಳೇ, ಆ್ಯಂಡ್ ಇದೇ ರೀತಿಯಾಗಿ ನೀವು ಚೆನ್ನಾಗಿ ಓದಬೇಕು ಅಂದರೆ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ, ಸಾಕಷ್ಟು ಮಕ್ಕಳಿಗೆ ನಮ್ಮ ವೀಡಿಯೋಸ್ ರೆಗ್ಯುಲರ್ ಆಗಿ ಸಿಗುತ್ತೆ. ಇವಾಗ 6 ಗಂಟೆಗೆ ನಾನು ಲೈವ್ ಹೋಗ್ತಿದ್ರೆ 6 ಗಂಟೆಗೆ ನೋಟಿಫಿಕೇಶನ್ ಬರುತ್ತೆ ಅವ್ರ ಫೋನಲ್ಲಿ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಮಿಸ್ ಮಾಡಿಬಿಡ್ತೀರಾ. ಸೊ ನಿಮ್ಮ 625 ರೀಚ್ ಆಗುವಂಥ ಗುರಿಲಿ ಒಂದಿಷ್ಟು ಅಂಕಗಳು ಅಲ್ಲೇ ಹೊಟ್ಟೋಗುತ್ತೆ. ಬಿಕಾಸ್ ನಾವು ಹೋಗ್ತಾ ಇಂಪಾರ್ಟೆಂಟ್ ಕ್ವೆಶನ್ಸ್, ಮ್ಯಾರಥಾನ್ಸ್ ಇದೆಲ್ಲ ಮಾಡ್ತೀವಿ. ಸೊ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಈ ಕ್ಲಾಸನ್ನ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿದರೆ ಯು ಆರ್ ನಾಟ್ ಅ ಗುಡ್ ಫ್ರೆಂಡ್. ಸೊ ಹೋಗಿ ಶೇರ್ ಮಾಡಿ ಆ್ಯಂಡ್ ಇದೇ ರೀತಿಯಾಗಿ ಪದ್ಮಾ ಮ್ಯಾಮ್ನ ತಿರ್ಗಾ ಭೇಟಿ ಮಾಡಿ ನೆಕ್ಸ್ಟ್ ಕ್ಲಾಸ್ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.